ನನ್ನನ್ನೇ ನೋಡುವುದು, ಹುಬ್ಬು ಗಂಟಿಕ್ಕುವುದು, ಮುಖ ಎಲ್ಲ ಹೀಗೆ ಮಾಡುವುದು, ಕೈ ಬೆರಳೆಲ್ಲ ಹೀಗೆ ಮಾಡ್ತಾ ಇದ್ದಾರೆ. ಯಾಕೆ ಯಾಕೆ ಹೇಳಿ? ಅದು ನಿಮಗೆ ಹೊಟ್ಟೆ ಕಿಚ್ಚು. ನನ್ನನ್ನು ಕಂಡ್ರೆ ಅದು ಹೊಟ್ಟೆ ಕಿಚ್ಚಲ್ಲ, ಇಷ್ಟು ಚಂದದ ಹುಡುಕ್ತಾಳಲ್ಲ ದೃಷ್ಟಿ ಆಗಿತ್ತು ಎಂದು ಹಾಗೆ ದೃಷ್ಟಿ ತೆಗೆದದ್ದು ನನಗೆ. ಹೆಣ್ಮಕ್ಳು ಆ ಮಕ್ಕಳನ್ನು ನೋಡಿ ನನ್ನನ್ನೇ ನೋಡುದು. ಹೌದಪ್ಪ, ದೃಷ್ಟಿ ತೆಗಿಲಿಕ್ಕಲ್ಲ, ಇಂಥದ್ದೊಂದು ಅಕ್ಕ ನನಗೂ ಇಟ್ಟಿದ್ರೆ ಆಹಾ ಎಷ್ಟು ಚಂದ ಎನ್ನುವ ಹಾಗೆ. ವಯಸ್ಸಾದವರು ನನ್ನನ್ನೇ ನೋಡ್ತಾ ಇದ್ದಾರೆ, ಬೇರೆ ಏನಲ್ಲ. ಇಷ್ಟು ಚಂದದ ಮೊಮ್ಮಗಳು ನನಗೂ ಇಟ್ಟಿದ್ರೆ ಎನ್ನುವ ಹಾಗೆ. ಹೌದಪ್ಪ, ಯುವಕರು ನನ್ನನ್ನೇ ನೋಡುವುದು. ಅದು ನೋಡಲಿ, ನೋಡ್ಬೇಕಾದದ್ದು ತಪ್ಪೇನಿಲ್ಲ. ಈಗ ನೋಡಿದ್ರೆ ಯಾವಾಗ ನೋಡುತ್ತಾರೆ? ಎಲ್ಲರೂ ನೋಡುವುದೇ ಆಯ್ತು ಬಿಟ್ರೆ ನಾನ್ ಯಾರು ಎನ್ನುವುದು ಯಾರಿಗೂ ಗೊತ್ತಾಗಲಿಲ್ಲ. ನಿಮಗ್ ಪರಿಚಯ ಆಯ್ತಾ? ಯಾರು? ಅಷ್ಟಾದ್ರೂ ಗೊತ್ತಾಯ್ತಲ್ಲ. ನೀವೆಲ್ಲ ಹೀಗೆ ಹೇಳುವುದೇ ಕಡಿಮೆ. ಚಂದ ಅನ್ನೋದನ್ನ ಹೇಳಿಬಿಟ್ರಲ್ಲ, ಸಾರ್ಥಕವಾಯ್ತು ವೇಷ ಮಾಡಿದ್ದು. ಹೌದಾ? ಒಪ್ಪಿಕೊಳ್ತೀರಾ? ಹೌದಾ? ಬಹಳ ಒಳ್ಳೆಯವರು ಸ್ವಾಮಿ. ಆದ್ರೆ ಇದು ವೇಷ ಅನ್ನೋದು ಗೊತ್ತಾಯ್ತಾ? ವೇಷ ಮಾಡಿದ್ದು ಅಲ್ವಾ? ಬೇಡ, ವೇಷದವರೆಲ್ಲ ನೋಡಬಾರ್ದು ಸ್ವಾಮಿ. ಹೌದಾ? ಯಾರಿಗಾಗಿ ವೇಷ ಮಾಡಿದ್ದು ಹಾಗಾದ್ರೆ? ಮೋಸ ಮಾಡಲಿಕ್ಕೆ ನಾನು ವೇಷವನ್ನು ಮಾಡಿದ್ದು, ಮತ್ಯಾರಿಗಲ್ಲ. ಹುಟ್ಟಿದ್ದಾನಲ್ಲ ನನ್ನ ಭಾವ ಈಶನಿಗೊಬ್ಬ ಮಗ ಭಸ್ಮಾಸುರ ಎನ್ನುವವನು ಅನ್ನಲ್ಲ ಹಸ್ತವನ್ನ ಪಡೆದಿದ್ದಾನೆ. ಅದಕ್ಕೆ ಹೇಳುವುದು, ಮಕ್ಕಳಿಗೆ ಎಷ್ಟು ಮುದ್ದು ಮಾಡಬೇಕೋ ಅಷ್ಟೇ ಮುದ್ದು ಮಾಡಬೇಕು. ಎಲ್ಲಿ ಪೆಟ್ಟು ಕೊಡಬೇಕೋ ಅಲ್ಲಿ ಪೆಟ್ಟು ಕೊಡ್ತಾ ಇರಬೇಕು. ಅಲ್ಲ, ಅವನು ಗಂಡ ಹೆಣ್ಣ ಸ್ವಾಮಿ? ಭಸ್ಮಾಸುರ ಅಲ್ಲಿ ಮತ್ತೆ ಹೇಳ್ತಾ ಇದ್ದೀರಲ್ಲ ಹೆಣ್ಣು ಎನ್ನುವ ಹಾಗೆ. ಗಂಡು ಮಕ್ಕಳಿಗೆ ನನಗೆ ಹೆಣ್ಣು ವೇಷ ಮಾಡಿಕೊಂಡು ಹೆಣ್ಣಿನಲ್ಲಿ ಹೋಗ್ಲಿಕ್ಕೆ ಆಗ್ತದ? ಭಸ್ಮಾಸುರ ಗಂಡು ಮಕ್ಕಳಿಗೆ ಆಗಾಗ ಪೆಟ್ಟು ಕೊಡ್ತಾ ಇರ್ಬೇಕು. ಎಷ್ಟು ಮುದ್ದು ಮಾಡಬೇಕು ಅಷ್ಟೇ ಮುದ್ದು ಮಾಡಬೇಕು. ಹೆಚ್ಚಾಗಿ ಮುದ್ದು ಮಾಡಿದರೆ ಕೇಳಿದ್ದನ್ನೆಲ್ಲ ಕೊಡ್ತಾ ಇದ್ರೆ ಏನಾಗುತ್ತದೆ? ನಿಮ್ಮ ಮಗ ಭಸ್ಮಾಸುರನ ಹಾಗೆ ಆಗ್ತಾನೆ. ಎಲ್ಲರ ತಲೆಯ ಮೇಲೆ ಕೈ ಇಟ್ಟು ಒಂದು ದಿನ ನಿಮ್ಮ ತಲೆಯ ಮೇಲೂ ಕೈ ಇಟ್ಲಿಕ್ಕೆ ಬರ್ತಾನೆ. ಯಾವ್ದದು ಭಸ್ಮಾಸುರಿ? ಹಾಗೆಲ್ಲ ಇರುವುದೇ ಇಲ್ಲ. ಆ ಆಸುರಿ ಪ್ರವೃತ್ತಿಯಲ್ಲಿ ಹೆಣ್ಣು ಮಕ್ಕಳಿಗೆ ಬರುವುದೇ ಇಲ್ಲ ಸ್ವಾಮಿ. ಅದಕ್ಕೆ ಈಗ ಅಲ್ವ ನಾ ಹೆಣ್ಣಿನ ವೇಷ ಮಾಡಿದ್ದು. ಗೊತ್ತಾಯ್ತಲ್ಲ ಈಗ. ಬೇರೆ ಸ್ವಭಾವ ಬರುವುದಿಲ್ಲ, ಹೌದಾ? ಎಲ್ಲಿ ಹೋಗ್ತೀವಿ? ಆಗಲಿ ಅಂತೆ, ಇರಲಿ ಬಿಡಿ ಅಲ್ವಾ? ಅಂತೂ ಗೊತ್ತಾಯ್ತಲ್ಲ, ವೇಷ ಮಾಡಿದ್ದು ಬೇರೆ ಯಾರಲ್ಲ, ಶ್ರೀಮನ್ನಾರಾಯಣ ಭಾವ ಈಶನಿಗೆ ಮಾತನ್ನಿಟ್ಟಿದ್ದೇನೆ. ನಿನ್ನ ಮಗನನ್ನ ಕೊಂದು ಕಳೆಯುತ್ತೇನೆ ಎನ್ನುವ ಹಾಗೆ. ನಾನೇ ಯಾಕಾಗಬೇಕು ಕೊಲ್ಲುವುದಕ್ಕೆ? ವರವನ್ನ ಕೊಡುವುದಕ್ಕೆ ಇಬ್ಬರಿದ್ದಾರೆ, ಈಶ ಹಾಗೂ ಬ್ರಹ್ಮ. ಕೊಟ್ಟ ವರಕ್ಕೆ ಚ್ಯುತಿ ಬಾರದ ಹಾಗೆ ತೆಗೆಯುವವ ಯಾರಾದರೂ ಇದ್ರೆ ಅಚ್ಯುತ ಮಾತ್ರ. ಹಾಗಾಗಿಯೇ ಅವನ ಮುಂದೆ ಹೋಗಬೇಕು. ಎಂತೆಂತಹ ವೇಷ ಮಾಡಿಕೊಂಡು ಹೋದವನಿಗೆ ಸಾಕಾಗುವುದಿಲ್ಲ. ಅವನನ್ನ ಮೋಹಿಸುವಂತ ಈ ಮೋಹಿನಿ ರೂಪವೇ ಆಗಬೇಕು ಎನ್ನುವುದಕ್ಕೆ ಈ ರೂಪವನ್ನ ನಾನು ಬಂದಿದ್ದೇನೆ. ಇನ್ನು ಹೋಗುವುದೆಯಾ? ಹೋಗುದಾ?
Thank you.
ಬೆನ್ನಟ್ಟಿಕೊಂಡು ಹೋದದ್ದೇನೋ ಹೌದು. ಒಮ್ಮಿಂದೊಮ್ಮೆ ಕಾಡಿನ ಮಧ್ಯೆ ಜಾಡಿಸಿದ್ದು ಒಂದೇ ಸ್ವರ. ಭೂಮಿ ತಾಯಿ, ಭೂಮಿ ತಾಯಿ, ಭೂಮಿ ತಾಯಿ ಇಂದು ಯಾವುದು ಕೇಳದಿದ್ರು ಮುತ್ತಲಿಟ್ಟವು ಒಂದು ಅಂಗಸರ ಕೇಳಿಸ್ತಪ್ಪ. ಆ ಸ್ವರವನ್ನೇ ಕೇಳುತ್ತಾ ಕೇಳುತ್ತಾ ಇದ್ದವರೆಗಾಗಿ ಧಾವಿಸಿ ಬಂದು ನೋಡಿದ್ರೆ ಭಯಂಕರ, ವಿಚಿತ್ರ, ವಿಸ್ಮಯ ಇದ್ದದ್ದು ಇರುವುದಾದರೂ ಹೌದೇ? ಇದೆಲ್ಲ ನೋಡುವಾಗ ನಮ್ಮ ಮನಸ್ಸಲ್ಲಿ ಮೂಡುವ ಕಟ್ಟ ಕಡೆಯ ಪ್ರಶ್ನೆ, ಹೀಗೂ ಉಂಟೆ, ಹೀಗೂ ಉಂಟೆ, ಉಂಟಿರುವುದು ನೋಡಿದರೆ ಗೊತ್ತಾಯಿತು. ಎಂತಹ ಸಬಬು, ಎಂತಹ ಸೌಂದರ್ಯ, ಎಂತಹ ವಿನ್ನಾಡ, ಎಂತಹ ವಯ್ಯಾರ! ವೇಗವಾಗಿ ಚಲಿಸುತ್ತಾ ಇದ್ದವು ನಾನು, ಒಮ್ಮಿಂದೊಮ್ಮೆಲೆ ಹಿಡಿದು ನಿಲ್ಲಿಸಿದಂತಹ ಅನುಭವ. ಹಾಗಾದ್ರೆ ಆ ಸ್ವರದ ಕೇಂದ್ರ ಯಾವುದು ಯಾವುದನ್ನು ನೋಡಿದ್ರೆ ಅಲ್ಲ, ಭೂಮಿ ತಾಯಿ ಇಂದು ಹಸಿರು ವಸ್ತ್ರ ತೊಟ್ಟಳು. ಬಹಳ ಹೊಸ್ತು, ಕೇಳಿ ಸಂತೋಷವಾಯಿತು. ಇಂತಹ ಒಂದು ಸೌಂದರ್ಯದ ರಾಶಿ, ಸೌಂದರ್ಯದ ಕಡಿ, ಅಡಿಯಿಂದ ಮುಡಿಯವರೆಗೆ, ಮುಡಿಯಿಂದ ಅಡಿಯವರೆಗೆ ಎಲ್ಲಿದ್ದು ಲೋಕವೆಲ್ಲಿರುವಂತಹ ಅದೇ ಸೌಂದರ್ಯ. ಕೇಳಿದ್ದೇನೆ ಹರನರಸಿ ಮಾರನ ಸತಿ ಅಲ್ಲ, ವಿಷ್ಣುವಿನ ಮಾಡದೆಯೋ ಬ್ರಹ್ಮನ ಮಾಡದೆಯೋ ಬಹಳಷ್ಟು ಚಂದ ಅಂತ. ಅವರೆಲ್ಲರೂ ಮೂರು ಸುಟ್ಟು ತಿರುಗಿಸಿ ಮೂರು ದಾರಿ ಕೂಡಲು ಬಿಸಾಡಬೇಕು. ಸಣ್ಣದಲ್ಲ, ದೊಡ್ಡದಲ್ಲ, ಈ ಮೂರು ಸುತ್ತು ತಿರುಗಿಸಿ ಅಂತಹ ಸಬಬು, ಅಂತಹ ಸೌಂದರ್ಯ ಮತ್ತು ಹನುಮಾನುವ ಸ್ವಾಮಿ ಇಂಥದ್ದು ಇದಕ್ಕೆ ಇದು ಬೇರಿಲ್ಲ. ಹಾಗಾಗಿ ಇಂತಹ ಸೌಂದರ್ಯದ ರಾಶಿ, ಸೌಂದರ್ಯದ ಕಣಿ, ಲೋಕವೇ ಇಲ್ಲದಂತಹ ಸೌಂದರ್ಯದ ಯುವತಿ ಇಲ್ಲಿ ಬಂದದ್ದಾದ್ರೂ ಯಾಕೆ? ಸರಿಯಾಗಿ ನೋಡಿದ್ರೆ ಅವಳು ಹಣೆ ಆದ ಹಣೆ ಅಲ್ಲ, ಅದು ಹಣೆ ಅಲ್ಲ ನೋಡಿ, ಬಂಗಾರದ ಮಣೆ. ಅದಕ್ಕೆ ಬಿಸಿಲು ಬಿದ್ದರೆ ಹಾಗೆ ಪಳ 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 ಹೊಳೆಯುತ್ತದು, ಅದೇ ರೀತಿ ಹೊಳೆಯುತ್ತ ಉಂಟು.
ಇಲಾಖೆಯ ಹುಬ್ಬು ಹುಬ್ಬು ಅಲ್ಲ, ಹುಬ್ಬಿ ಅಲ್ಲ ಸ್ವಾಮಿ. ಮತ್ತೆ ಯಾರಾದ್ರೂ ಬರೆದು ಕಳಿಸಿದ ಅಂತ ಮಾಡಿದ್ರ? ಹುಬ್ಬು ಅಲ್ಲ ಅದು, ಶಾಮನ ಕೈಯ ಕಪ್ಪು, ಇನ್ನು ಈಕೆಯ ಮೂಗು. ಅಯ್ಯೋ, ಕೆಂಪು ಕೆಂಪು ಕೆಂಪು, ಮತ್ತೆ ಒಂದು ಬಿಳಿ. ಬಹುಶಃ ಕೆಂಪು ಬೇಕು ಅಂತ ಹಾಕೊಂಡು ಬಂದದ್ದು ಎಲ್ಲ ಬಹುಶಃ ಹುದ್ದಾಗಿದ್ಲೇ ಬಂದದ್ದು ಇದು. ಯಾಕೆ ಈ ಶುಕದ ನಾಸಿಕ ನೋಡಿದ್ದೀರಾ ನೀವು? ಬಾಗಿದ ಶುಕದ ನಾಸಿಕದಂತೆ ಏನು ತುಟಿ. ಅಯ್ಯೋ, ತುಟಿ ಬಣ್ಣ ನೋಡಿದ್ರ? ಬಹುಶಃ ಇವಳು ಕಟ್ಟಿಕೊಂಡವ ಅವನ ಜೀವಮಾನದ ಸಂಪಾದನೆ ಪೂರ್ಣ ಈ ತುಟಿಗೆ ಸುರಿಯುತ್ತೆ. ಬಣ್ಣಕ್ಕೆ ಆಯ್ತು ಪಾಪ. ಎಂತ ದೌರ್ಭಾಗ್ಯವಂತ. ಅದು ಹಾಗಿಲ್ಲ, ಆದ್ರೂ ಕೆಂಪು ತುಟಿ, ಇಲ್ಲಿ ಇವಳು ಕಂಠ. ಆ ಸ್ವರದ ಬಗ್ಗೆ ಮತ್ತೆ ಮಾತೇ ಇಲ್ಲ. ಈ ಭಸ್ಮಾಸುರನ ಸ್ವರವೂ ಅಲ್ಲ ಅದ್ರಲ್ಲಿ. ಕಿವಿ ಇಲ್ಲಿದ್ದವರಿಗೂ ಈ ಸ್ವರ ಕೇಳಿಸ್ಬೇಕು ಅಂತಹ ಆ ಸ್ವರ ಅಂದ್ರೆ ಅದು ಸುಸ್ವರ. ಎಲ್ಲರಿದ್ದು ಕೂಗಿದ್ರು ಸ್ವರ ಕೇಳಬೇಕು ಅಂತಹ ಸ್ವರ. ಇನ್ನು ಕಂಠ ಸೊಂಟ ಬಿಡಿ, ವರ್ಣಿಸುವ ಅವಶ್ಯಕತೆಯೇ ಇಲ್ಲ. ಎಲ್ಲೆಲ್ಲ ಬ್ರಹ್ಮ ಮೆತ್ತಬೇಕು, ಎಲ್ಲೆಲ್ಲ ಗೆಲ್ಲಬೇಕು, ಎಲ್ಲೆಲ್ಲ ಇಡಬೇಕು, ಎಲ್ಲೆಲ್ಲ ಮತ್ತಬೇಕು, ಸರಿಯಾಗಿ ಎಲ್ಲ ಮೆತ್ತಿ ಕೆತ್ತಿ ಮತ್ತೆ ಎಲ್ಲ ಕಳಿಸಿದ್ದಾನೆ. ಬಹುಶಃ ಬ್ರಹ್ಮನ ಸೃಷ್ಟಿಯಲ್ಲಿ ಇದೊಂದು ಬಹಳ ವಿಶೇಷತೆ, ಇದು ಒಂದೇ ಇರುವುದಿರಬೇಕು. ಹಾಗಂತ ಇಲ್ಲೇ ಮಾತಾಡಿದ್ರೆ ಸಮಯ ವ್ಯರ್ಥ ಮಾಡುವುದಲ್ಲ. ನನಗೂ ಹೋಗಬೇಕು ಅಂತಿತ್ತು, ಇದು ಬಂತಲ್ಲ, ಇದು ಬಂದಲ್ಲಿ ಹೋಗಿ ಹೇಗೋ ಬಂದಾಯ್ತು. ಮಾತಾಡಿಸಿ ಹೋಗುವೇನು ಅಂತ ಮನಸ್ಸು ಮಾಡಿದ್ದೇನೆ. ಅವಳು ಕರೀಬೇಕಲ್ಲ, ಅವಳ ಹೆಸರು ಗೊತ್ತಿಲ್ಲ. ಓಯ್ 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 ಇವ್ರ ಹಾ, ಬಹುಶಃ ಕೇಳಿಸುವಂತಹ ಶಕ್ತಿ, ಶಕ್ತಿಯ ಕೊರತೆ, ಗ್ರಹಿಸುವ ಶಕ್ತಿಯ ಕೊರತೆ ಇರಬೇಕು. ಬೇಡ ಅಂತ ಇದ್ದಾಳೆ, ಅದೆಲ್ಲ ಬೇಡ. ಆದ್ರೆ ಇವಳು ನಾರಿ ಹೌದಲ್ವೋ? 100 ಹೆಣ್ಣೆ ಹಾಗೆ ಕದ್ದು ಮಾತಾಡಿಸ್ತೇನೆ. ಓ ನಾರಿ,
ಬಹುಶಃ ಈ ಹೊಲಕ್ಕೆ ಒಂದೇ ಬಂದದಂತ ಮಾಡಿದೆ. ಮತ್ತೆ ಯಾವುದೋ ಉಂಟು. ಹಾ, ಇಷ್ಟೊತ್ತುವರೆಗೆ ನಿಂತ್ಕೊಂಡು ಇಷ್ಟೊತ್ತೇ ಬರ್ತದೆ ಅಂತ ಬಹುಶಃ ಮನವರ ಸುದ್ದಿ ಇರಬೇಕು. ಏನ್ ಓ ನಾರಿ, ಓ ನಾರಿ, ಓ ಮನೋಹರಿ. ನನ್ನಲ್ಲಿ ಮಾತನಾಡಿದ್ದು ಏನದು? ಬಿತ್ತ ಏನು ಬಿತ್ತ? ಮಾತೆಪ್ಪ ಮುತ್ತ ಅದನ್ನ ಎತ್ತು ನಂತರದಲ್ಲಿ ಎದೆಗೆ ಒತ್ತು. ಆಮೇಲೆ ಇಲ್ಲ, ಈಗ ಹೆಚ್ಚು ಹೊತ್ತು ಅದೇ ನಿನಗಿಲ್ಲ. ಆಗಬೇಕು, ನಿನಗೆ ಗೊತ್ತು. ಏನು? ಓ ನಾರಿ, ಓ ಏನು ಬೇಕಾದ ಮಲಗಿಸ್ತಾ ಇದ್ದೀನಿ. ಆ, ಓರ್ವಳೆ ಪ್ರದೇಶದಲ್ಲಿ ತಿರುಗಾಡೋದಕ್ಕೆ ಮುಂದಾಗುತ್ತಾ ಇದ್ದೀಯ. ಆ, ಯಾರು ನೀನು? ಯಾಕಾಗಿ ಬಂದವಳು? ಆ, ನೀವು ಮಾತಾಡ್ತಿದ್ದಾರ? ಆ. ನೀವು ಮದುವೆ ಹೋಗುವಂತಾದ್ರೆ ಆ ಕೆಟ್ಟ ಗಂಡ ಇನ್ನೂ ಯಾಕೆ ಇದ್ದಾನೆ? ಅವ ಯಾಕೆ ಇನ್ನು ಬರಲಿಲ್ಲ? ಇತ್ರಮ ಎಲ್ಲಿದ್ದಾನೆ? ನಿನ್ನ ಸಂಪೂರ್ಣ ವಿವರವನ್ನ ಸವಿವರವಾಗಿ ಹೇಳ್ತೀರೇನೆ. ಹಾಕ್ಬಿಡ್ತೇನಾ ಆಗ್ಲಿ ಇರೋ ಮನದ ಆ ಕೋಗಿಲೆ ಎಲ್ಲಿರುವಂತಹ ಪ್ರಶ್ನೆಗೆ ಸರಿಯಾದ ಉತ್ತರ ನಿನಗೆ ಸಿಕ್ಕಿತು. ಆ ಕೋಗಿಲೆ ಮತ್ಯಾವುದೂ ಅಲ್ಲ, ಬಹುಶಃ ಅದು ಕಾಡು ಕೋಗಿಲೆ ಇರಬೇಕು. ಈಗಲಾದ್ರೆ ಹೇಳಿ, ನೀನು ಯಾರೆಂಬುದಾಗಿ? ನನ್ನ ಪರಿಚಯವಾ?
ಏನ ದೂರ ನಿಂತು ಮಾತನಾಡ್ಲಿಕ್ಕೆ ಬರುವುದಿಲ್ವಾ? ಯಾರು ಕೇಳಿದ್ರೆ ತಡ. ಬಾರಯ್ಯ 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 ಅಂತ ಮೂರು ಬರ್ತೀಯ ಇಲ್ವಾ? ನಿಂಗೆ ಇಷ್ಟ ಆಗ್ರೆ ಬಂದು. ಸ್ವಲ್ಪ ನೀ ದೂರ ನಿಂತ್ಕೋ, ನನಗೆ ಕಿವಿ ಸರಿ ಉಂಟು. ಬಾರಯ್ಯ ಅಂತೀರಿ. ಯಾರಯ್ಯ ಅನ್ನೋದು? ಯಾರಯ್ಯ ನನಗೆ ಬಾರಯ್ಯ ಅಂದಾಗ ನೀ ನನ್ನನ್ನು ನೋಡಿ ಆಡುವುದು ನೋಡಿದ್ರೆ ಗೊತ್ತಾಗುತ್ತದೆ. ನಿನಗೀಗ ಅಂತದ್ದೇ ಕೇಳುವುದು ಎನ್ನುವ ಹಾಗೆ. ನನ್ನ ನಿನ್ನ ಭೇಟಿ ಮೊದಲನೇದಾಗಿ ಆಗ್ತಾ ಇರುವುದು ಇಂತಹ ಸ್ಥಳದಲ್ಲಿ, ಈ ದಟ್ಟ ಕಾಡಿನಲ್ಲಿ ಭೇಟಿ ಆಗ್ತಾ ಇದ್ದೇವೆ. ನನ್ನನ್ನು ನೋಡಿದ ಕ್ಷಣ ನಿಜವಾಗಿ ಹೇಳಬೇಕು, ಇಷ್ಟು ಒಳ್ಳೆ ಸ್ಥಳದಲ್ಲಿ ನಾನು ನೀನು ಹೀಗೆ ಬರ್ತೇವೆ ಅನ್ನೋದು ನಿಜವಾಗಿ ನಮಗೆ ನಿರೀಕ್ಷೆ ಇರಲಿಲ್ಲ. ನಿಜವಾಗಿ ನಮ್ಮ ಜೀವನ ಧನ್ಯ ಆಯ್ತು. ನೀನು ಜೀವನ ನನಗಲ್ಲ, ಇನ್ನೂ ಆಗಿಲ್ಲ. ಧನ್ಯ ಆಗ್ಲಿಕ್ಕೆ ಸ್ವಲ್ಪ ಸಮಯ ಉಂಟಿನ್ನು ಅಲ್ವಾ? ಹೀಗೆ ಪರನಾರಿ ನಾನು, ಪರಸ್ತ್ರೀಯನ್ನ ಕಂಡಾಕ್ಷಣ ನೀನು ಪರನಾರಿಯ ಅಲ್ವಾ? ಪರನಾರಿ ಪರಸ್ತ್ರೀಯ ನಿನ್ನ ಮಟ್ಟಿಗೆ ಪರನಾರಿ ಅಲ್ವಾ? ಪರನಾರಿಯ ನನ್ನನ್ನ ಕಂಡಾಕ್ಷಣ ಹುಚ್ಚನ ಹಾಗೆ ಕುಣಿಯುತ್ತಾ ಇದ್ದೀಯ, ಅತ್ತಿಂದ ಇತ್ತಿಂದ ಓಡಾಡುತ್ತಾ ಇದ್ದೀಯ. ನನ್ನಲ್ಲಿ ನೀನು ಯಾರು ಎನ್ನುವುದಾಗಿ ಪ್ರಶ್ನೆ ಮಾಡುವುದಕ್ಕೆ ಮೊದಲಾಗಿ ನಿನ್ನ ಪರಿಚಯವನ್ನು ನೀನು ಹೇಳಿದ್ರೆ ನನ್ನ ಕುರಿತಾಗಿ ಹೇಳಬಹುದು. ನನ್ನನ್ನ ಇಷ್ಟೆಲ್ಲ ಪ್ರಶ್ನೆ ಮಾಡುವ ನೀನ್ ಯಾರು, ನಿನ್ನ ಅಪ್ಪ ಅಮ್ಮ ಯಾರು, ನಿನ್ನ ಪುರ ಯಾವುದು, ಎಲ್ಲವನ್ನ ಹೇಳ್ತೀಯಾ? ನಾನು ಸಾಮಾನ್ಯವಾದ
ಭಸ್ಮಾಸುರ ಅಂದ್ರೆ ನಾನೇ 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 ನೀನಾ ಆ? ಅದೆಲ್ಲ ನಮ್ಮ ಬಳಗದವ್ರು ಆ ಕಡೆಯಲ್ಲಿದ್ದ ಹೌದಾ ಪ್ರತಿಧ್ವನಿ ಕಾಡಿನಲ್ಲಿ ಹೋಗ ಆ? ನಿನ್ನಂತವ್ರು ಎಷ್ಟು ಜನ ಇರ್ಲಿಕ್ಕಿಲ್ಲ ಹೌದು. ಯಾರಾದ್ರೂ ದೊಡ್ಡವ್ರ ಹೆಸರು ಹೇಳಿಕೊಂಡು ಓಡಾಡುವುದು ಅಂತದ್ದೇ ನೀನು ಅಲ್ಲ ಅಲ್ಲ ಮತ್ತೆ ಕೇಳಬೇಕು ಶಂಕರ ಹ? ಆ ಕೈಲಾಸವಾಸಿ ಮೃತ್ಯುಂಜಯನ ಮಗ ಆ ತೀರ ಭಸ್ಮಾಸುರ ಅಂದ್ರೆ ನಾನೇ ಅಂದ್ರೆ ನೀನೆಯಾ ಸುರವ್ರಾತವನ್ನು ಈಗಾಗಲೇ ಬಡಿದು ಓಡಿಸಿದ್ದೇನೆ ಆ. ಅಪ್ಪನನ್ನು ಎಲ್ಲಿ ಹೋದರೂ ಬಿಡ ಎಂಬುದಾಗಿ ಆ. ಅಪ್ಪನನ್ನ ದಯಿಸುವುದಕ್ಕೆ ಆ. ಅರಸಿ ಅರಸಿ ಇತ್ತ ಕಡೆ ಬಂದವ ಆ. ಈಗಲಾದ್ರೆ ಹೇಳುವುದಾಗಿ ನನ್ನ ಪರಿಚಯ ನೀನು ಭಸ್ಮಾಸುರನಾಗಿದ್ದೇನೆ ನೀನೆಯಾ ನಾನೇ ಇದ್ದೇನೆ ನಿನ್ನನ್ನು ನೋಡಿ ಆಡುವುದು ಕುಣಿಯುವುದು ಹುಚ್ಚನ ಹಾಗೆ ಮಾಡುವುದು ನೋಡಿದ್ರೆ ಗೊತ್ತಾಗುತ್ತದೆ ನಿನ್ನ ಶೌರ್ಯಕ್ಕೆ ಮೆಚ್ಚಿದವಳು ನಾನಿದ್ದೇನೆ ನಿನ್ನ ನೋಡಿದ ಮೇಲೆ ಹುಟ್ಟು ಹೆಚ್ಚಾಗುತ್ತಿದೆ ಹೌದಾ ನನ್ನ ಪರಿಚಯ ನನ್ನ ಹೆಸರು ನಿನ್ನ ಹೆಸರು ನನ್ನ ಹೆಸರು ಬಹಳ ವಿಶೇಷ ಇಂತಹ ಹೆಸರು ಇದ್ರಲ್ಲಿ ಕೇಳಿದ್ದೇ ಇಲ್ಲ ಇವಳ ಹೆಸರು ಅದೇ ಗೊತ್ತಾಗುದಿಲ್ಲ ಹೆಣ್ಮಕ್ಳಿಗೆ ಒಂದು ನಾಚಿಕೆ ಬಹಳ ಸುಲಭ ನಿನ್ನ ಹೆಸರು ಅಂತ ಕೇಳಿದ್ರೆ ಸರ್ ಅಲ್ವಾ ನನ್ನ ಹೆಸರು ಇಲ್ಲ. ಆಹಾ ಆಹಾ ಅದ್ಭುತವಾದಂತಹ ಹೆಸರು ಯಾವ ಹೆಸರು ಇಲ್ಲಿವರೆಗೆ ಕೇಳಿದ್ದೇ ಇಲ್ಲ ಯಾವ್ದಾ ಹೇಳಿದ್ರು ನನ್ನ ಹೆಸರು ಮೋಹಿನಿ ನಿನ್ನ ಹೆಸರು ಮೋಹಿನಿ ನಾನು ಮೋಹಿನಿಯಾ ನೀನು ಮೋಹಿನಿಯಾ ಹೆಸರು ಹೇಳುವಾಗಲೇ ಮನಸ್ಸು ತುಂಬಿ ಬರ್ತಾ ಇದೆ ಆ ಮೈನೆ ಆ ಮೈನೆ ಅದು ಪೂರ್ವಜರೆಲ್ಲ ಬರುವುದಾ ಮೈನೆ ಓ ಓ ಮೈನೆ ಏನಾ ನೀನು ಮೋಹಿನಿ ಆ ಮೋಹಿನಿ ಆ ಬರೀ ಮೋಹಿನಿ ಅಲ್ಲ ಮತ್ತೆ ಜಗನ್ಮೋಹಿನಿ ಮನಮೋಹಿನಿ ಆ ಓ ಜಾನೆ ಮೋಹಿನಿ Thank you.
ಇದನ್ನೆಲ್ಲ ಕಂಡು ಆ, ಮನ ಸೋತವನಿದ್ದೇನೆ. ಓಹೋ. ಆ, ಸಂಪೂರ್ಣವಾಗಿ ಸೋತವನಿದ್ದೇನೆ. ಆ, ನನ್ನ ಸ್ವಭಾವ ಹೇಗಂತ ಹೇಳಿದ್ರೆ ಹೇಗೆ? ಜ್ಞಾನದಿಟ್ಟ ನಿರಂತರ ಆ, ಇದ್ದದಿದ್ದ ಹಾಗೆ ಹೇಳುವುದು. ಆ, ಹಸಿ ಗೋಡೆ ಮೇಲೆ ಆ, ಈ ಸುಮ್ಮನೆ ಇಟ್ಟಾಗೆ ಆ. ಓ, ಏನ? ಸೋತವನಿದ್ದೇನೆ. ಆ, ಆ, ಓ, ಎಷ್ಟು ಬಾರಿ ಕರೆಯುವುದು ಹೇಳ? ಆಗಬಹುದಿತ್ತು. ಆದ್ರೆ ಮಾರನಿಂದರ ಕೇಳು ಶ್ರೇಷ್ಠ ಜೀವನ ಮಾರನಿಂದರ ಕೇಳು ಮಾರನಿಂದರ ಕೇಳು ಮಾರನಿಂದರ ಕೇಳು ಶ್ರೇಷ್ಠ ಜೀವನ ಈಗಾಗುದಿಲ್ಲ. ಬಹುಶಃ ನಾಳೆ ಅದು ಹಾಗಲ್ವಾ? ನನ್ನದೊಂದು ಹರಕೆ ಉಂಟು. ಹರಕೆಯ ಆ, ಹರಕೆ ಯಾವತ್ತಿಗೂ ಗಂಡ ಹೆಂಡತಿಯರು ಒಟ್ಟಾಗಿ ಮದುವೆ ಆದ್ಮೇಲೆ ತೀರಿಸುವ ಮದುವೆ ಆಗಲಿಕ್ಕೆ ಹರಕೆ ಇರುವುದು. ಮದುವೆ ಆಗುವುದಕ್ಕೆ ಹರಕೆ ಹೌದು. ಯಾವ ಹರಕೆಯದು? ನನ್ನ ಬಗ್ಗೆ ಕೇಳಿದ್ಯಲ್ಲ, ಹಾ. ನನ್ನ ಹೆಸರು ಮೋಹಿನಿ ಅನ್ನೋದಾಗಿ ಹೇಳಿದ್ದೇನೆ. ಹಾ. ನನಗೆ ಮತ್ತೆ ಮೋಹಿನಿ ಹಿಂದೆ ಮುಂದೆ ಬೇರೆ ಆದ್ರೂ ಉಂಟಾ? ಅಲ್ವಾ, ಮಾತಾಡು ನಾನೇ. ನನಗೆ ತಂದೆ ತಾಯಿ ಅಪ್ಪ ಅಮ್ಮ ಯಾರು ಇಲ್ಲ. ಬಹುಶಃ ತಂದೆ ತಾಯಿ ಎಂದಿದ್ರು ಬೇರೆ ಅಪ್ಪ ಅಮ್ಮನೂ ಇಲ್ಲ ಇಲ್ಲ, ಯಾರು ಇಲ್ಲ ನನಗೆ. ಅನಾಥಳಾಗಿ ಬೆಳೆದವಳು. ಈ ಊರವರೇ ನನ್ನನ್ನ ಇಷ್ಟು ದೊಡ್ಡವಳನ್ನಾಗಿ ಸಾಕಿ ಬೆಳೆಸಿದ್ದು. ಇದೆಲ್ಲ ಅವರದ್ದೇ ಕೊಡುಗೆ. ಇದ್ರಲ್ಲಿ ಸ್ವಂತದ್ದು ಯಾವುದೂ ಇಲ್ವಾ? ಎಲ್ಲ ಅವರ ಕೊಡುಗೆ. ಅಷ್ಟು ಬರೀ ಕೊಡುಗೆ. ಅಷ್ಟು ಪಟ್ಟದ್ದೆಯ ಅಷ್ಟೇ. ಸಾರ್ವಜನಿಕರ ಸ್ವಂತ. ಬಾರಿಸ್ತೇನೆ. ಹಾಗಲ್ಲ, ನೀನು ಕೊಟ್ಟದ್ದೆಲ್ಲವೂ ಸಾರ್ವಜನಿಕರ ಸ್ವಂತ. ಹಾಗೆ ಮಾತಾಡಿದ್ರೆ ಹೋಗ್ತೇನೆ ಈಗ. ಇನ್ನು ಮದುವೆ ಆಗುವ ವರ ಹೇಗಿರಬೇಕು ಎನ್ನುವುದಾಗಿ ಈಗಾಗಲೇ ಕನಸು ಕಂಡವಳು ನಾನಿದ್ದೇನೆ. ವರ ಹೇಳು. ಅಲ್ವಾ, ಮದುವೆ ಆಗುವ ಹುಡುಗ ಅದೇ ವರ ಹೇಳು. ಅಲ್ಲ, ಅವರ ಮನೆ ಹೇಳ್ತೇನೆ. ಹೇಗಿರ್ಬೇಕು ಹೇಳು. ಹೆಚ್ಚೇನಿಲ್ಲ. ಏನ್ ಗೊತ್ತಾ, ಕೋಳಿ ಕಟ್ತಾ ಉಂಟಲ್ಲ ವಟವೃಕ್ಷ. ಹೆಚ್ಚೇನಿಲ್ಲ, ಮತ್ತೊಂದಲ್ಲ, ಬೇರೆ ಎಂತದೂ ಇಲ್ಲ. ಅಲ್ಲಿ ಕಟ್ತಾ ಉಂಟಲ್ಲ ವಟವೃಕ್ಷ. ಮತ್ತೇನಲ್ವಾ? ಅಲ್ಲಿ ನಾನು
ಇದು ನಿಜವಾಗ್ಲೂ ಅಲ್ಲಿ ಆ ಪಟವೃಕ್ಷದಲ್ಲಿ ನನ್ನ ಆರಾಧ್ಯ ದೇವಿ ಕುಲದೇವಿ ಐಕ್ಯವಾಗಿದ್ದಾಳೆ. ಅವಳ ಎದುರಿನಲ್ಲಿ ಯಾವ ಹುಡುಗ ನನ್ನ ನಾಟ್ಯ ಸ್ಪರ್ಧೆಯಲ್ಲಿ ಸೋಲಿಸುತ್ತಾನೋ ಅವನನ್ನೇ ನಾನು ಮದುವೆ ಆಗಬಹುದು. ಆ ವಟ ವೃಕ್ಷ ಆ ತಂದು ಇಲ್ಲ ಇರಿಸ್ತೇನೆ. ಆಯ್ತು, ಅಲ್ಲಿಗೆ ಹೋಗಿತ್ತು ಮದುವೆ. ನಾಟ್ಯ ಅಲ್ವಾ? ನಾಟ್ಯ ಅಷ್ಟೇ. ನಾಟ್ಯ ನಾಟ್ಯ ಆಗೋದಿಲ್ವಾ? ಎಂತೆಂತ ನಾಟ್ಯ ಮಾಡಿದವ ನಾನು. ನಟ ಭಯಂಕರ ಗೌರಿ ಶಂಕರನ ಮಗ. ಒಂದೊಂದು ಆಲಯ. ಹೌದಾ? ಆಲಯ ಆಲಯ ಅದು ಮಾಲಯ. ನಮ್ಮ ಲಯ ಅಂತ ಹೇಳಿದ ಮಾಲಯ. ಮಾಲಯ ಅಲ್ಲಿಗೆಯಾ? ಅಲ್ಲಿಗೆ ಹೋಗುದು ಈಗ? ಮಹಾಲಯ. ಹಾಗೆ ಲಯ ಕರ್ತಿನ ಮಗ ನಾನು. ಓಹೋ. ನಾಟ್ಯ ಬಿಡು. ಯಾವುದೇ ನಾಟ್ಯ ಮಾಡು. ಆ ನಾಟ್ಯದಲ್ಲಿ ನಾನು ಸೋಲಿಸ್ತೇನೆ. ತಡ ಮಾಡುವುದಲ್ಲ, ಬಾಬಾ. ಆದಿಪೂಜಿತ ಗಣಪಗೊಂದಿಸಿ ಆ ಗಣಪನ ಮಣ್ಣಯ್ಯ ಓ ಗಣಪನ. ಹೀಗೆ ಪ್ರಾರಂಭ ಮಾಡ್ಲಿಕ್ಕೆ ಇಷ್ಟು ಹೊತ್ತಾದ ಮುಗಿಸುವಾಗ ಕುಳಿತುಕೊಳ್ಳ. ಆದಿಪೂಜಿತ ಗಣಪಗೊಂದಿಸಿ ಆದಿಪೂಜಿತ ಗಣಪಗೊಂದಿಸಿ ಮಣ್ಣಯ್ಯ ನೋಡದು ನಟರಾಜನು ತಾ ಸ್ಮರಿಸಿ ನಮ್ಮ ಅಪ್ಪಯ್ಯ. ಅಪ್ಪಯ್ಯ ಏಯ್ ಕುಳಿತುಕೊಳ್ಳ. ನೋಡದು ನಟರಾಜನು ಅಪ್ಪಯ್ಯ ನೋಡದು ನಟರಾಜನು ತಾನು ಸ್ಮರಿಸಿ ಜಗರು ನಲಿವಂತೆ ನಾಟ್ಯವಗೈದ ಒಲವಿನ ಜಗರು ನಲಿವಂತೆ ನಾಟ್ಯವಗೈದ ಒಲವಿನಲ್ಲಿ ನಾಟ್ಯವಗೈದ ಒಲವಿನಲ್ಲಿ
ಒಂದೆರಡು ನಿಮಿಷ ಮಾತನಾಡ್ತೇನೆ. ಇಷ್ಟು ಹೊತ್ತು ಕುಳಿತುಕೊಂಡಿದ್ರಿ ನೀವೆಲ್ಲ. ಎಲ್ಲರಿಗೂ ನಮಸ್ಕಾರಗಳು. ನಾವು ಯಕ್ಷೇಶ್ವರಿ ಯಕ್ಷಗಾನ ತಂಡದಿಂದ